ಇನ್ನು ಬಿಜೆಪಿ ನಾಯಕರಿಂದ ಪಾದಯಾತ್ರೆ ಅಂತೂ ನಡೆಯುತ್ತೆ. ಸೊ ಅದರ ಬಗ್ಗೆ ಮಧು ಬಂಗಾರಪ್ಪ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಾದಯಾತ್ರೆ ಮಾಡ್ತಾ ಇರುವಂತಹ ಬಿಜೆಪಿಯವರಿಗೆ ನಾಚಿಕೆ ಆಗಬೇಕು ಅಂತ. ಪಾದಯಾತ್ರೆ ಮಾಡಿದರೆ ಅವರ ಹಗರಣಗಳೇ ಹೊರಬರುತ್ತೆ. ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿಯನ್ನು ನಡೆಸಿದರು. ಸದನದಲ್ಲಿ ಬಿಲ್ ಪಾಸ್ ಮಾಡುವ ವೇಳೆ ಗಲಾಟೆ ಕೂಡ ಮಾಡ್ತಾರೆ. ಸದನದಲ್ಲಿ ಅವರಿಗೆ ಹೇಗಿರಬೇಕು ಅನ್ನೋದೇ ಗೊತ್ತಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸದನದಲ್ಲಿ ಅಂತೂ ಏನು ಮಾಡಲಿಕ್ಕೆ ಆಗಲಿಲ್ಲ, ಇಲ್ಲಿಯಾದರೂ ಏನಾದರೂ ಮಾಡೋಣ ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ಅವರದ್ದು. ಆ ವಿಚಾರವಾಗಿ ಇವತ್ತು ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಮಾತನಾಡಿದರು. ಪಾದಯಾತ್ರೆ ಮಾಡ್ತಿರುವಂತಹ ಬಿಜೆಪಿಯವರಿಗೆ ನಾಚಿಕೆ ಆಗಬೇಕು ಅಂತೇಳಿ, ಒಂದು ವೇಳೆ ಪಾದಯಾತ್ರೆ ಮಾಡಿದ್ದೇ ಆದಲ್ಲಿ ಅವರ ಹಗರಣಗಳೇ ಹೊರಗೆ ಬರುತ್ತೆ ಅಂತ ಆಕ್ರೋಶವನ್ನು ಹೊರಹಾಕಿದರು. ಈಗಾಗಲೇ ಬಿಜೆಪಿ ಕಡೆಯಿಂದ ಸಭೆ ಮೇಲೆ ಸಭೆ ಅಂತೂ ಆರಂಭ ಆಗ್ತಾ ಇದೆ. ಎರಡನೇ ಸುತ್ತಿನ ಸಭೆ ಈಗ ಆರಂಭ ಆಗ್ತಾ ಇರುವಂಥದ್ದು. ಮೊದಲ ಸುತ್ತು ಈಗಾಗಲೇ ಮುಗಿದಿದೆ. ಅಂದರೆ ಓನ್ಲಿ ಬಿಜೆಪಿಯ ನಾಯಕರು ಮಾತ್ರ ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಈಗ JDS ಮತ್ತು ಬಿಜೆಪಿ ನಾಯಕರು ಆ ಸಭೆ ಈ ಮೂಡಾ ಹಗರಣದ ವಿಚಾರವಾಗಿ ಯಾವ ರೀತಿಯಾಗಿ ಪ್ಲಾನಿಂಗ್ ಇರಬೇಕು, ಹೇಗೆಲ್ಲ ನಮ್ಮ ಹೋರಾಟ ಇರಬೇಕು, ಸಿದ್ದರಾಮಯ್ಯನವರನ್ನು ಹೇಗೆಲ್ಲ ಸಮಸ್ಯೆಗೆ ಸಿಲುಕಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರಯತ್ನ ಅಂತೂ ನಡೆಯುತ್ತೆ. ಯಾಕೆಂದರೆ ಆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರೇ ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಇಲ್ಲಿ ತನಕ ತೆಗೆದುಕೊಂಡು ಬರ್ತಾ ಇದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿದರು. ಪಾದಯಾತ್ರೆ ಮಾಡ್ತಾ ಇರುವಂಥ ಬಿಜೆಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ, ಪಾದಯಾತ್ರೆ ಮಾಡಿದರೆ ಅಥವಾ ಪಾದಯಾತ್ರೆಯನ್ನು ನಡೆಸಿದ್ದೇ ಆದಲ್ಲಿ ಅವರ ಹಗರಣ ಹೊರಗೆ ಬರುತ್ತೆ ಅಂಥೇಳಿ. ಈಗ ಬಿಜೆಪಿ ಕಡೆಯಿಂದ ಪಾದಯಾತ್ರೆ ಆದರೆ ಕಾಂಗ್ರೆಸ್ ಅವರು ಸುಮ್ಮನೆ ಇರೋದಿಲ್ಲ. ಅವರ ಅಧಿಕಾರದ ಅವಧಿಯಲ್ಲಿ ಆಗಿರುವಂಥ ಹಗರಣವನ್ನು ಇವರು ಕೂಡ ಹೊರಗೆ ತರ್ತಾರೆ. ಹಾಗೆ ಇರೋದಲ್ವಾ ರಾಜಕೀಯ ಅಂದ್ರೇ ಹಾಗೆ. ಈಗ ಬಿಜೆಪಿ ಮಾಡ್ತಾ ಇರುವಂಥ ಹೋರಾಟ ಇದೆಯಲ್ಲ, ಈಗ ಬಿಜೆಪಿ ಹೋರಾಟ ಮಾಡ್ತಾ ಇದೆ ಅಂತೇಳಿ ಕಾಂಗ್ರೆಸ್ ನಾಯಕರಂತೂ ಸುಮ್ಮನೆ ಇರೋದಿಲ್ಲ. ಅವ್ರದ್ದೇನಾದರೂ ಪ್ಲಾನಿಂಗ್ ಇರುತ್ತೆ. ಹಾಗಾಗಿ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.